ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು PC ಆ್ಯಂಡ್ PSI ಹೊಸ ನೇಮಕಾತಿ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ 5 ವರ್ಷ ವಯೋಮಿತಿ ಸಡಿಲಿಕೆ ಬಗ್ಗೆ. ಓಕೆ, ಈ 5 ವರ್ಷ ವಯೋಮಿತಿ ಸಡಿಲಿಕೆ ಈಗ ಅಧಿಕೃತವಾದಂತಹ ಒಂದು ಅಪ್ಡೇಟ್ ಸಿಕ್ಕಿದೆ ಮತ್ತು 600 PSI ನೋಟಿಫಿಕೇಷನ್ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಓಕೆ, ಮೊದಲಿಗೆ ಬಂದು ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ಆದೇಶ ಸಂಖ್ಯೆ ಮತ್ತು 29/1/2020 ದಿನಾಂಕ 31/12/2027 ನೇರ ನೇಮಕಾತಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಕ್ರಮವಾಗಿ ಅಂದರೆ ಒನ್ ಟೈಮ್ ಮಾತ್ರ 5 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಿ ಆದೇಶಿಸಿದ್ದು, ಸದರಿ ಆದೇಶದ ಒಂದು ಪ್ರತಿಯನ್ನು ಮಾಹಿತಿಯನ್ನು ಸೂಕ್ತ ಈ ಕ್ರಮಕ್ಕಾಗಿ ಏನು ತಿಳಿಸಿದ್ದಾರೆ. ಅಂದರೆ ಈಗೇನು ಯಾವುದೇ ಒಂದು ನೋಟಿಫಿಕೇಷನ್ ಬರ್ತಾವ ಅದಕ್ಕೆ ಈಗ ಏಜ್ ರಿಲ್ಯಾಕ್ಸೇಷನು +3+2 ಆ ರೀತಿಯಾಗಿ ಏನಿದೆಯೋ ಅದರ ಜೊತೆಗೆ 5 ವರ್ಷ ಅಂದರೆ ಒಂದು ಬಾರಿ 5 ವರ್ಷ ವಯೋಮಿತಿ ಸಡಿಲಿಕೆ ಎಲ್ಲ ಒಂದು ಪ್ರವರ್ಗದವರಿಗೆ. ಓಕೆ, ಕೇವಲ ಒಂದೇ ಪ್ರವರ್ಗದವರಿಗೆ ಅಂತಲ್ಲ, ಎಲ್ಲ ಪ್ರವರ್ಗದವ್ರಿಗೂ ಸಹ ಒಂದು ಬಾರಿಗೆ ಏನು ಮಾಡ್ತಾರೆ ಅಂತಂದರೆ ವಯೋಮಿತಿ ಸಡಿಲಿಕೆಯನ್ನು ಮಾಡಲಿದ್ದಾರೆ. ಓಕೆ, ಹಾಗಾಗಿ ಯಾರೆಲ್ಲ ಏಜ್ ಮುಗಿದಿದ್ದೀವಿ ಅಂತ ಅಂದ್ಕೊತಿದ್ರು ನಿಮ್ಮೆಲ್ಲರಿಗೂ ಸಹ ಇದೊಂದು ಸುವರ್ಣಾವಕಾಶ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅತಿ ಶೀಘ್ರವಾಗಿಯೇ ನಿಮ್ಮೊಂದು ಏನಪ್ಪ ಅಂತಂತಂದರೆ PSI ನೋಟಿಫಿಕೇಷನ್ನು ಬರುತ್ತೆ. 600 PSI ನೋಟಿಫಿಕೇಷನ್ನು ಅದರ ಬಗ್ಗೆ ಮಾತಾಡೋದಾದರೆ, ಈ 600 PSI ನೋಟಿಫಿಕೇಷನ್ ಬಂದುಬಿಟ್ಟು ಸರಿಸುಮಾರು ಇನ್ನೂ 1 ತಿಂಗಳ 3 ರಿಂದ 4 ತಿಂಗಳಾಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಫಸ್ಟ್ ಬರುವಂಥದ್ದು PC ನೋಟಿಫಿಕೇಷನು, ಆನಂತರ PSI ನೋಟಿಫಿಕೇಷನ್. ಯಾಕಂದರೆ PSI ನೋಟಿಫಿಕೇಷನು ಈಗ ತಾನೇ ಪ್ರೊಸೆಸ್ ಮುಗಿದಿದೆ, ಬಟ್ ನೋಟಿಫಿಕೇಷನ್ ಭಾಳ ದಿನದಿಂದ ಹಿಂದೆ ಬಂದಿದೆ. ಬಟ್ ಹೊಸ ನೋಟಿಫಿಕೇಷನು ಬರೋದಕ್ಕೆ ಇನ್ನೂ 3 ರಿಂದ 4 ತಿಂಗಳು ಟೈಮ್ ತೊಗೊಳುತ್ತೆ. ಓಕೆ, ಬಟ್ ನಿಮ್ಮೆಲ್ಲರೂ ಗೊತ್ತಿರುವಂತೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಪದವಿ ಪಾಸ್ ಆಗಿರಬೇಕು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ಸು ಸಹ ಫಸ್ಟ್ ಫಿಸಿಕಲ್ಲು, ಆನಂತರ ಏನು ಮಾಡ್ತಾರೆ ಅಂತಂತಂದರೆ ರಿಟನ್ ಎಕ್ಸಾಮ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಈ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ಸು ಸಹ ನಡೆಯಲಿದೆ ಸ್ನೇಹಿತರೆ. ಇದು PSI ನೋಟಿಫಿಕೇಷನ್ ಬಗ್ಗೆ. 600 PSI ನೋಟಿಫಿಕೇಷನು 2 ಹಂತದಲ್ಲಿ ನಡೆಯಲಿದೆ. ಓಕೆ, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇದು ಸಿಕ್ಕಿರುವಂತಹ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.